ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಇದನ್ನೆಲ್ಲ ನೀವ್ಯಾಕೆ ಮಾಡ್ತಿದ್ದೀರಾ? ನೀವು ರೆಸ್ಟ್ ಮಾಡಿ, ನಾ ಇದನ್ನೆಲ್ಲ ಮಾಡ್ತೀನಿ. ಈ ದತ್ತನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ ಕಣೋ. ತಾತ, ನಿಮ್ಮ ಶಕ್ತಿ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತಾ? ನಿಮ್ಮ ಶಕ್ತಿನ ನಮಗೆ ಸ್ಫೂರ್ತಿ. ನೀವಿಷ್ಟು ವರ್ಷ ನಮಗೋಸ್ಕರ ದುಡ್ದಿದ್ದೀರಾ. ಇದೊಂದು 5-10 ನಿಮಿಷ ನಾನು ನಿಮಗೋಸ್ಕರ ದುಡಿದ್ರೆ ತಪ್ಪೇನು? ಇದನ್ನೆಲ್ಲ ನಾನೇ ಮಾಡ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಡಿಗೆ ರೆಡಿ ಇದೆ, ಬನ್ನಿ ಎಲ್ಲ ಊಟ ಮಾಡೋಣ. ನಮ್ಮ ಸಂಸಾರ ಆನಂದ ಸಾಗರಪ್ಪ. ಇದಕ್ಕೆ ಇಷ್ಟೊತ್ತು ಕಾಯ್ತಾ ಇದ್ದೆ. ಹೊಟ್ಟೆ ಹಸದ್ ಪ್ರಾಣ ಹೋಗ್ತಾ ಇದೆ. ಬೇಗ ಊಟ ಕೊಡಿ. ಅಲ್ಲೇ ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಇಲ್ಲ. ನಿಂತ್ಕೊಂಡೇ ಡೈನಿಂಗ್ ಟೇಬಲ್ ಮಾಡ್ಬೇಕಾ? ಮಾವ, ಅತಿಯಾಗಿ ಆಡ್ಬೇಡಿ. ನೀವು ಪುಟ್ಟಾಗಿಂದನೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ ಊಟ ಮಾಡಿದ್ದ? ಕೆಳಗ್ ಕೂತ್ ಊಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಹೊಟ್ಟೆಗೆ ಊಟ ಜಾಸ್ತಿ ಸೇರುತ್ತೆ. ಸುಮ್ನೆ ಕೂತ್ ಊಟ ಮಾಡಿ. ಆಯ್ತು ಬಿಡಮ್ಮ, ನೀನ್ ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ಕೂತ್ಕೊಳ್ರ. ಕೊಡಿ. ತಾತ, ನಾವು ಚಿಕ್ಕವರಿದ್ದಾಗ ಹೀಗೆ ಅಜ್ಜಿ ಮನೆಗೆ ಹೋಗಿ ನೆಲದ ಮೇಲೆ ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಆದ್ರೆ ಅಜ್ಜಿ ಹೋದ್ಮೇಲೆ ಅದೆಲ್ಲ ಬರೀ ನೆನಪಾಗೆ ಉಳ್ಕೊಂಡ್ಬಿಡ್ತು ತಾತ. ಆದ್ರೆ ಇವತ್ ನೋಡಿ, ಆ ನೆನಪುಗಳೆಲ್ಲ ಕಣ್ಮುಂದೆ ಬರ್ತಾ ಇದೆ. ಬಡತನ ಅಂತಂದ್ರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಅಂತಲ್ಲ. ಬಡತನ ಅಂತಂದ್ರೆ ನೆಮ್ಮದಿಯಾಗಿ ಊಟ ಮಾಡೋ ಪರಿಸ್ಥಿತಿ ಇಲ್ಲದೆ ಇರೋದು ಅಂತ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ ಇದ್ರೆ ಈ ನಮಗಿಂತ ಶ್ರೀಮಂತರು ಇನ್ಯಾರಿದ್ದಾರೆ ಹೇಳು? ನಿಜ ತಾತ, ಮನೇಲಿ ಎಲ್ರೂ ಮನ್ಸು ಚೆನ್ನಾಗಿದ್ರೆ ನಾವು ಗುಡಿಸ್ಲಲ್ಲೇ ಇದ್ರು ಅರಮನೆ ಇದೀವಿ ಅಂತ ಅನ್ಕೋಬಹುದು. ಆದ್ರೆ ಏನು? ಆದ್ರೆ ಅಮ್ಮಂಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅವ್ರ ಹೆರಿಗೆ ಆದ್ಮೇಲೆ ಬಾಣಂತನನ ಈ ಮನೇಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಜೀವನದಲ್ಲಿ ಏನೇನೋ ನಡೀತಾ ಇದೆ ಅಲ್ವೋ? ಬಂದಂತೆ ಹೋದರೆ ಬಂಧನವಿಲ್ಲ ಅಂತ ಅನ್ನೋ ಮಾತು ಕೇಳಲಿಲ್ವಾ ನೀನು? ನೋಡು, ನಮ್ಮ ಪಾಲಿಗೆ ಏನೇನು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸೋಣ. ಮುಂದೆ ಏನಾಗುತ್ತೋ ಆಗಲಿ, ಅದನ್ನ ಎದುರಿಸೋಣ. ಸಾಧ್ಯವಾದಷ್ಟು ಬೇಗ ಈ ಮನೇನ ಬಿಡಿಸ್ಕೊಳ್ಳೋಣ. ತುಳಸಿಗೆ ಹೆರಿಗೆ ಆದಮೇಲೆ ಅವಳನ್ನ ಈ ಮನೆಗೆ ಕರ್ಕೊಂಡು ಬರೋಣ. ಆ ನಂಬಿಕೆ ನನಗೆ ಈಗಲೂ ಇದೆ ತಾತ. ಆದ್ರೆ ಅಲ್ಲಿವರೆಗೂ ಅಮ್ಮಂಗೆ ಈ ವಿಷಯ ಗೊತ್ತಾಗದೇ ಇದ್ರೆ ಸಾಕು. ಅದೇನ್ ನಂಬಿಕೆ ಇದೆಯೋ ಏನ, ಇವರೆಲ್ಲ ಅಲ್ಪ ತೃಪ್ತಿಗಳು. ಎಟಿಗದೆ ಇರೋ ದ್ರಾಕ್ಷಿ ಹುಳಿ ಅನ್ನೋ ಹಾಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಮನಸ್ಸುಗಳು ಚೆನ್ನಾಗಿದ್ರೆ ಗುಡಿಸ್ಲೆ ಅರಮನೆ ಅಂತ. ಅರಮನೆಯಲ್ಲಿ AC ಹಾಕ್ಕೋಬೋದು, ಗುಡಿಸ್ಲಲ್ಲಿ ನಾವೇ ಬೀಸಣಿಗೆ ತಗೊಂಡು ಗಾಳಿ ಬೀಸ್ಕೋಬೇಕು. ಏ ಜುಗ್ಗ, ನಾನಾಗಲೇ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ನೋಡು, ನೆಮ್ಮದಿಯಾಗಿ ಊಟ ಮಾಡೋನು ಯಾವತ್ತಿದ್ರೂ ಶ್ರೀಮಂತಾನೆ. ಊಟ ಮಾಡೋವಾಗ ನೆಮ್ಮದಿ ಇಲ್ಲದೆ ಏನೇನೋ ಯೋಚನೆ ಮಾಡಿಕೊಂಡು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತಾನೆ ಊಟ ಮಾಡ್ತಾನೆ ನೋಡು, ಅವನು ಯಾವತ್ತಿದ್ರೂ ಭಿಕಾರಿನೇ ಕಣೋ. ಅರ್ಥವಾಯಿತು ಬಿಡಿ, ಬಹಳ ಒಳ್ಳೆ ಬಿರುದೆ ಕೊಟ್ರಿ. ಈಗ ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.